ದೋಸೆ ರೆಡಿ ಆಯ್ತೇನೋ? ಆಯ್ತಮ್ಮ. ಎಷ್ಟು ಸಲ ಹೇಳಿದ್ದೀನಿ ಅಡುಗೆ ಮನೇಲಿ ಸೀನ್ ಬೇಡ ಅಂತ. ಸಾರಿಮ್ಮ. ಅಮ್ಮ ಸರಿ, ದೋಸೆ ಬಾಕ್ಸಿಗೆ ಹಾಕು. ಟೀಚರಮ್ಮ, ಏನ್ ಲತಾ ಅವ್ರೆ? ಸ್ವೀಟ್ ತಗೊಳ್ಳಿ. ಏನ್ ವಿಶೇಷ? ನನ್ನ ಮಗ ಜಗನ್ಗೆ ಕೆಲಸ ಸಿಕ್ತು, ಸಾಫ್ಟ್ವೇರ್ ಇಂಜಿನಿಯರು. ಸ್ವೀಟ್ ತಗೊಳ್ಳಿ. ಯಾಕೆ ಟೀಚರಮ್ಮ, ಸ್ವೀಟ್ ಚೆನ್ನಾಗಿಲ್ವಾ? ಹಾಗೇನಿಲ್ಲ, ಚೆನ್ನಾಗಿದೆ. ನಿಮ್ಮ ಮಗ ಅರಿತು ಎಲ್ಲಿ? ಮನೇಲಿದ್ದಾನೆ. ಬಂದ. ಸರಿ, ನಂಗೆ ಲೇಟ್ ಆಗ್ತದೆ. ಸರಿ. ಏನಂಟಿ ಸಮಾಚಾರ? ತಕೋ ಸ್ವೀಟ್ ಹೇಳ್ತೀನಿ. ನನ್ ಮಗ ಜಗನ್ಗೆ ಕೆಲಸ ಸಿಕ್ತು. ಇನ್ಕಮ್ ಟ್ಯಾಕ್ಸು, ಲಾಟ್ರಿ. ಕೊಡಿ ನನ್ನ ಫ್ರೆಂಡ್ಸ್ಗೂ ಕೊಡ್ತೀನಿ. ಉಂಡು ಹೋದ ಕೊಂಡು ಹೋದ. ಅಪ್ಪ ದೇವ್ರೆ, ಸದ್ಯ ಇವನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗ್ಲಿಲ್ವಲ್ಲ. ಏನ್ ಸಾಕಾಗಿದೆ. ಗಾಜಿನ ಬಳೆ ಬೆಳೆಬೇಕೇನಮ್ಮ? ಡಜನ್ 50 ರೂಪಾಯಿ ಬಳೆಯ್ಯ. ಮೇಡಮ್ ಅವನೆಲ್ಲ ಬರಲಿಲ್ಲ, ಇಷ್ಟೊತ್ತಾಗ ಕಾಯ್ಬೇಕು. ಬಳೆ ಬಂದ. ಪಕ್ಕದ ಮನೆ ಹುಡುಗನ್ ಕೆಲಸ ಸಿಗ್ತದೆ ಕಣ. ನಾವ್ ನೋಡ್ದಿರೋ ಕೆಲಸ ನಡೀರಪ್ಪ. ಆಯ್ತು ನಡೀರಿ. ಏನ್ ಮೇಡಮ್ ಇವತ್ತು ಲೇಟು? ಅಯ್ಯೋ, ದಿನ ಇದ್ದಿದ್ದೆ ಅಲ್ವಾ ಮೇಡಮ್. ಮನೆಯವ್ರಿಗೊಂಥರ ತಿಂಡಿ, ಮಕ್ಳಿಗೊಂಥರ ತಿಂಡಿ, ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಗೇ ಆಗುತ್ತೆ. ನಿಮ್ಮ ಸರ ಡಿಸೈನ್ ತುಂಬ ಚೆನ್ನಾಗಿದೆ. ಹೊಸ್ತು ಮೊನ್ನೆ ಹಬ್ಬಕ್ಕೆ ಹೊಸ ಡಿಸೈನ್ ತಗೊಂಡೆ. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಇವರು ಪಕ್ಕ ಪೊಕ್ಕಲ್ಲು, ಹೆಲ್ಪಿಗಂತ ಇವರ ಬಿಟ್ರೆ ಎಲ್ಲ ಹೈಕೊಳ್ಳು. ಒಂಥರ ಬ್ರದರ್ಸು, ಇವ್ರಿಗೊಂದೇ ಅಡ್ರೆಸ್ಸು. ಗಲ್ಲಿ ಕ್ರಿಕೆಟ್ ಅಲ್ಲಿ ಇವ್ರು ವರ್ಲ್ಡ್ ಫೇಮಸ್ಸು. ಬೈಗುಳ ಕೇಳದೇನೆ ಬೆಳಿಗ್ಗೆನೆ ಆಗೋದಿಲ್ಲ ಕೆಲಸ ಅಂತಂದ್ರೆ ಮೈಲಿ ದೂರ. ಅವರ ಇವರ ಕಾಲ ಎಳ್ದು ಆಳ್ಸು ಬುದ್ಧಿ, ಜವಾಬ್ದಾರಿ ಅಂದ್ರೆ ತುಂಬಾ ಭಾರ. ಕಾಪಾಡುದೇವ್ರೆ ಕಲ್ಲು, ಇವರು ಪಕ್ಕ ಪೊಕ್ಕಲ್ಲು. ಹೆಲ್ಪಿಗಂತ ಇವ್ರ ಬಿಟ್ರೆ ಎಲ್ಲ ಹೈಕಲ್ಲು. ಒಂಥರ ಬ್ರದರ್ಸು, ಇವ್ರಿಗೆ ಒಂದೇ ಅಡ್ರೆಸ್ಸು. ಗಲ್ಲಿ ಕ್ರಿಕೆಟ್ ಅಲ್ಲಿ ಇವ್ರು ವರ್ಲ್ಡ್ ಫೇಮಸ್ಸು. ಮಚ್ಚ, ಒಂದು ಐಡಿಯಾ. ಏನಾ? ಹೆಂಗಿದ್ರು ಎಲೆಕ್ಷನ್, ಟೂರ್ನಿಮೆಂಟ್ ಅಂತ ಹೋದ್ರೆ ಒಳ್ಳೆ ಕಲೆಕ್ಷನ್. ಏನಂತೀಯ? ಟೀಚರ್ ಅಮ್ಮ, ಬಿಲ್ಲು ಎಷ್ಟಪ್ಪ? 550 ರೂಪಾಯಿ ಹಾಲಿಂದು ಮೇಡಮ್. 100 ರೂಪಾಯಿ ಪೇಪರ್ದು ಮೇಡಮ್. 650 ರೂಪಾಯಿ ಆಯ್ತು ಮೇಡಮ್. ಸರಿ, ತಗೋ. ಯಾಕೋ ದುಡ್ಡು ಬೇಡ ಆಂಟಿ? ಅರಿತು, ಟೂರ್ನಿಮೆಂಟ್ ನಡೆಸ್ತಾ ಇದ್ದಾನಲ್ಲ ನಾಡಿದ್ದು. ಎಂಟ್ರಿ ಫೀಸು ನಮ್ದು ಒಂದು ಟೀಮ್ ಬರುತ್ತೆ, ಹೇಳ್ಬಿಡಿ. ಟೂರ್ನಮೆಂಟಾ? ಇದೇ ಆಗೋಯ್ತು ಕರ್ಮ. ಮತ್ತೆ ಊರ್ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ದೇವ್ರ ದಯ, ಎಲ್ರು ಚೆನ್ನಾಗಿದ್ದಾರೆ. ಹೌದು, ನೀವೇನು ಊರ್ ಕಡೆ ಬರದ ಬಿಟ್ಬಿಟ್ರಿ? ಅಯ್ಯೋ, ಟೀಚರ್ ಅಮ್ಮನ್ಗೆ ಅವ್ರ ಮಗಂದೇ ಚಿಂತೆ. ಯಾಕೆ, ಏನಾಯ್ತು? ಅಯ್ಯೋ, ಪಕ್ಕದ ಗ್ರೌಂಡ್ ಅಲ್ಲಿ ಟೂರ್ನಮೆಂಟ್ ನಡೆಸ್ತಾವನೆ, ಕೇಳಿಸ್ತಿಲ್ವಾ ಸೌಂಡು? ಬ್ಯಾಟಿಂಗ್ ಅಂತೆ. ನೀವು ಮುಂದುವರ್ಸಿ. ಟೀಚರ್ ಅಮ್ಮನ ಮಗನ್ ಫ್ರೆಂಡ್ಸ್ಗಳು ಸರಿ ಇಲ್ಲ ಪಾಪ. ಟೀಚರ್ ಅಮ್ಮ ಏನ್ ಮಾಡ್ತಾರೆ? ಅಯ್ಯೋ, ಎಲ್ಲಾರ ಮನೆಯಲ್ಲೂ ಇದ್ದಿದ್ದೆ. ನಿಮ್ ಮಗನು ಸರಿ ಹೋಗ್ತಾನೆ ಬಿಡಮ್ಮ. ಹೌದೌದು. ಏನ್ ಹೌದೌದು, ನಿಮ್ಗೇನ್ ಗೊತ್ತು?
ಆ ಮಾರ್ವಾಡಿ ಹುಡುಗಿಗೂ ಆ ಸೈಬರ್ ಶಶಿಯವನಲ್ಲ ಅವನಿಗೂ ನಿಮ್ಮ ಮಗನೇ ನಿಂತ್ಕೊಂಡು ಮೊನ್ನೆ ಮದುವೆ ಮಾಡ್ಸವನೆ. ಅದೇನ್ ಸರಿ ಹೋಗ್ತಾನೋ ಏನೋ. ನನ್ನ ಮಗ ಹಂಗಲ್ಲಪ್ಪ, ಅವ್ನ ಕೆಲಸ ಆಯ್ತಾ ಅವನು ಅಂತ ಇರ್ತಾನೆ. ಹೌದು, ನಿಮ್ಮ ಮಗ ಏನ್ ಮಾಡ್ತಾನೆ? ಅವನು ಸಾಫ್ಟ್ವೇರ್ ಇಂಜಿನಿಯರು, ತುಂಬಾ ಸಾಫ್ಟ್. ಇಲ್ಲೇ ಹತ್ರದಲ್ಲಿ ವಿಪ್ರೋ ಕಂಪ್ನಿಲಿ ಕೆಲಸ ಮಾಡ್ತಾನೆ. ನನ್ನ ಮಗಳು ಅಲ್ಲೇ ಕೆಲಸ ಮಾಡ್ತಾ ಇರೋದು. ಹೌದಾ? ನಂಗಿದ್ ಗೊತ್ತೇ ಇರ್ಲಿಲ್ಲ. ನಿಮ್ ಮಗಳು ನೋಡಕ್ ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಹೌದಾ? ನೋಡಿ, ಇವ್ರಿಗಿಂತ ನಾವೇ ಹತ್ರದವ್ರಾಗ್ಬಿಟ್ವಿ. ಫೋನ್ ನಂಬರ್ ತಗೋಬೋದಾ? ನೀವು ತಗೊಳ್ಳಿ ಹೇಳಿ. 86994830. ನಂಬರ್ ಬಂತ ನೋಡಿ. ಬಂದಿದ್ಯಾ ನೋಡಿ. ಇದೆ. ನನ್ನ ಮಗ ಜಗನ್ ಸೈಬರ್ ಶಶಿಯವನಲ್ಲ ಅವನಿಗೂ ನಿಮ್ಮ ಮಗನೇ ನಿಂತ್ಕೊಂಡು ಮೊನ್ನೆ ಮದುವೆ ಮಾಡ್ಸವನೆ. ಟ್ರೋಫಿ ಯಾಕೆ ಕೊಡಾಕ್ತಮ್ಮ? ಅಮ್ಮ, ನಿನ್ನನ್ನು ಕೇಳ್ತಾ ಇರೋದು. ಮಾ ಮಾ ನಿಂಗೇನ್ ಕಿವಿ ಕಿವುಡ? ಯಾಕೆ ಹಿಂಗ್ ಆಡ್ತಿದ್ದೀವಿ ಇವತ್ತು? ಕಿರ್ಚ್ಬೇಡ. ಇವತ್ತು ಸರಿ ಹೋಗ್ತೀಯಾ ನಾಳೆ ಸರಿ ಹೋಗ್ತೀಯಾ ಅಂತ ನಾನು ಕಾದಿದ್ದೆ ಬಂತು. ನಾನು ಕೆಟ್ಟಾರೆ ಹಿಡಿದಾಗ ಮಾತೇಳು. ನಿನ್ ಜೀವನ ದಾರಿನೇ ಸರಿ ಇಲ್ವಲ್ಲೋ. ಹೇಳ್ಕೊಳಕ್ಕೊಂದ್ ಕೆಲ್ಸ ಇಲ್ಲ, ಮನೆ ಬಗ್ಗೆ ಜವಾಬ್ದಾರಿ ಇಲ್ಲ. ಟೀಚರ್ ಮಗ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ಪಕ್ಕದ ಮನೆ ಆಂಟಿ ಬಂದಿದ್ರ ಇಲ್ಲ ನಿಮ್ ಸಂಬಂಧಿಕರು ಬಂದಿದ್ರ ಬೆಂಕಿ ಹಚ್ಚೋಕೆ? ನೀನ್ ಹಚ್ಚಿರೋ ಬೆಂಕಿನೇ ಸಾಕಲ್ಲ. ಎಲ್ಲ ತಾಯಂದ್ರಿಗೂ ನನ್ ಮಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಇಂಜಿನಿಯರ್ ಆಗಿರ್ಬೇಕು ಇಲ್ಲ ಡಾಕ್ಟರ್ ಆಗಿರ್ಬೇಕು. ನಮ್ಗೆ ನಮ್ಮಮ್ಮ ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಅಲ್ಲ. ಹೇಗೆ ಇದ್ರು ಅಮ್ಮ ಅಮ್ಮನೇ. ಹಾಗೆ ಹೀಗೆ ಬದಲಾಗೋದಕ್ಕೆ ನಾವೇನ್ ಮಕ್ಳಲ್ಲ. ನಾನು ಅಷ್ಟೇ, ಎಲ್ರು ಮಕ್ಳು ತರ ಅಲ್ಲ. ಯಾಕೆ ಮೇಡಮ್ ಬೇಜಾರಲ್ಲಿದ್ದೀರಾ? ನಾನಾ? ಇಲ್ವಲ್ಲ. ಇರ್ಲಿ ಪರವಾಗಿಲ್ಲ, ಹೇಳಿ. ಹಾಗೇನಿಲ್ಲ ಮೇಡಮ್, ಆರಾಮಾಗೇ ಇದ್ದೀನಿ. ಇದೇನ್ ಮೇಡಮ್ ನಿಮ್ ಚೈನ್ ಕಾಣಿಸ್ತಿಲ್ಲ? ಚೈನಾ? ನನ್ನ ಮಗ ಬೈಕ್ ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದ. ಅದಕ್ಕೆ ನನ್ನ ಚೈನ್ನ ಬ್ಯಾಂಕಲ್ಲಿ ಅಡ ಇಟ್ಟು ಅವನಿಗೊಂದು ಹೊಸ ಬೈಕ್ ಕೊಡಿಸ್ದೆ. ಮಾ ಮಾ ಏನು? ಮಾ ಫ್ರೆಂಡ್ಸ್ ಎಲ್ಲ ಬೈಕ್ ತಗೊಂಡಿದ್ರು. ಅದಕ್ಕೆ ಮಾ ನನ್ಗೂ ಬೈಕ್ ಬೇಕಮ್ಮ. ಆಗಲ್ಲ ಕಣೋ, ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ. ಬಂದ್ಮೇಲೆ ಕೊಡ್ಸಮ್ಮ. ನೀನೇ ಕೆಲಸ ಮಾಡ್ಬಿಟ್ಟು ದುಡ್ಡು ಬಂದ್ಮೇಲೆ ತಗೋ. ಮೇಡಮ್ ಲತಾ ಅವ್ರೆ, ಏನಾಯ್ತು? ನನ್ನ ಮಗ ನೆನ್ನೆ ಎಲ್ಲ ವಿಷಯ ನೀನು ಹೇಳೇ ಮಾಡ್ಬೇಕನ್ನೋ ರೂಲ್ಸ್ ಇದೆಯಾ? ನಾನು ನಿನ್ ತಾಯಿ ಕಣೋ. ಅವಾಗಿಂದ ನೋಡ್ತಾನೆ ಇದ್ದೀನಿ, ವಟ ವಟ ಅಂತಾನೆ ಇದೆಯಾ? ಡೈಲಿ ಇದೇ ಆಯ್ತು ನಿಂದು. ಎಲ್ರು ಸಾಕಿರೋ ತರನೇ ಸಾಕಿದ್ಯಾ? ಅದ್ರಲ್ಲೇನು ಸ್ಪೆಷಲು? ಅಪ್ಪ ಇಲ್ದರ ಮಗ ಅಂತ ಅತಿ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದಕ್ಕೆ ಒಳ್ಳೆ ಬಹುಮಾನನೆ ಕೊಟ್ಟೆ ಕಣಪ್ಪ. ಎತ್ತ ತಾಯಿ ಮೇಲೆ ಕೈ ಮಾಡುವಷ್ಟು ಬೆಳೆದ್ಬಿಟ್ಟೇನೋ ನೀನು. ಇನ್ನಿಷ್ಟು ಪ್ರಕಾರನೇ ಕಷ್ಟಪಟ್ಟು ಓದ್ದೆ, ಕೆಲ್ಸಕ್ಕೂ ಸೇರಿದ್ದೀನಿ. ಇನ್ನೇನ್ ಮಾಡ್ಬೇಕು? ಹೌದಪ್ಪ, ಚೆನ್ನಾಗಿ ಓದ್ದೆ, ವಿದ್ಯೆನೂ ಕಲ್ತೆ. ಆದ್ರೆ ವಿವೇಕನೇ ಕಲಿಲಿಲ್ವಲ್ಲೋ. ಅಯ್ಯೋ, ಇದೇ ಆಯ್ತು. ಅಳ್ಬೇಡಿ, ಮಕ್ಕಳಲ್ವಾ, ಹೋಗ್ಲಿ ಬಿಡಿ. ಎಷ್ಟು ಸಲ ನಾನೇ ನಿಮ್ಮ ಮಗನ್ಗೆ
ಎಂತೆಂಥ ಮಾತುಗಳಾಡಿದ್ದೀನಿ. ಈಗ ನನ್ನ ಮಗ ನನಗೆ ಬಿಡಿ, ಒಂದೊಂದ್ಸಲ ಹೀಗೆಲ್ಲ ಆಗುತ್ತೆ, ಪರವಾಗಿಲ್ಲ. ಬನ್ನಿ, ಇಲ್ಲೆಲ್ಲ ಕುತ್ಕೊಂಡು ಅಳೋದು ಚೆನ್ನಾಗಿರಲ್ಲ. ಬನ್ನಿ ಮನೆಗೆ ಹೋಗೋಣ, ಸಮಾಧಾನ ಮಾಡ್ಕೊಳ್ಳಿ. ಅಳ್ಬೇಡಿ. ಮಾ ನಂಗೆ ಕೆಲಸ ಸಿಕ್ತಮ್ಮ.